ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸು ಲರ್ನಿಂಗ್ ಕ್ಲಾಸಸ್ ಚಾನಲ್. ನಾವೇನು ಮಾಡಿದ್ವಿ, ಫಸ್ಟ್ ಚಾಪ್ಟರಲ್ಲಿ ಬರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅಕೌಂಟನ್ನು ಯಾವ ಥರ ರೆಡಿ ಮಾಡೋದು, ಅದೇ ಥರ ನಾವು 6 ಮಾರ್ಕ್ಸಿಗೆ ಕ್ವಶನ್ ಬರ್ತಾ. ಸೊ ಅದರಲ್ಲಿ ಟೋಟಲಾಗಿ ಫಸ್ಟ್ ಚಾಪ್ಟ್ರಲ್ಲಿ 10 ಮಾರ್ಕ್ಸಿಗೆ ಬರ್ತಿತ್ತು. ಸೊ 6 ಮಾರ್ಕ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್, ಗ್ಯಾರಂಟಿ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಆ್ಯಂಡ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಯೂಸ್ ಮಾಡ್ಕೊಂಡು ಯಾವ ಥರ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡೋದು, ಅದೇ ಥರ ಆ್ಯಾವ್ರೇಜ್ ಪೀರಿಯಡ್ ಮೆಥಡನ್ನು ಯೂಸ್ ಮಾಡ್ಕೊಂಡು ಯಾವ ಥರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ರೆಡಿ ಮಾಡೋದು ಅಂತ ನೋಡಿದ್ವಿ. ಈ ನೆಕ್ಸ್ಟ್ ಚಾಪ್ಟರ್ ನೋಡಿರಿ, ಸೆಕೆಂಡ್ ಚಾಪ್ಟರ್, ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಸೊ ಇದು ಅಕೌಂಟೆನ್ಸಿಯಲ್ಲಿ ಬರುವಂತಹ ಸೆಕೆಂಡ್ ಚಾಪ್ಟರ್. ಸೊ ಈ ಚಾಪ್ಟರಲ್ಲಿ ಟೋಟಲ್ ನಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ 8 ಮಾರ್ಕ್ಸ್ ಬರುತ್ತಾ. ಸೊ 2 ಮಾರ್ಕ್ಸು ಎಷ್ಟಿರುತ್ತೆ, 2 ಮಾರ್ಕ್ಸ್ ಅಂದರೆ 1 ಮಾರ್ಕಿನೂ 2 ಕ್ವಶನ್ಸ್ ಇರ್ತಾವೆ. 6 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ. ಸೊ 2 ಮಾರ್ಕ್ಸಿನ 1 ಕ್ವಶನ್ ಅಂದರೆ ಅದು ನಮ್ಗೆ ಏನಾಗ್ಬೋದು, ಮಲ್ಟಿಪಲ್ ಚಾಯ್ಸ್ ಬೀಳ್ಬೋದು, ಅಥವಾ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಬರ್ಬೋದು, ಅಥವಾ ಇನ್ನೊಂದು 1 ಮಾರ್ಕ್ ಕ್ವಶನ್ ಬರ್ಬೋದು. ಸೊ ಯಾವ ಥರ ಬೇಕಾದರೂ 1 ಮಾರ್ಕ್ಸಿನ ಕ್ವಶನ್ ಏನಾಗ್ಬೋದು, ಈ ಲೆಸನಿಂದ ಬರ್ಬೋದು. ಸೊ 1 ಮಾರ್ಕ್ಸಿನ ಕ್ವಶನ್ ಅಂತೂ ನೀವು ಏನು ಮಾಡ್ತೀರಿ, ಆಲ್ರೆಡಿ ನೋಡ್ಕೋತೀರಿ. ಇನ್ನು ನೆಕ್ಸ್ಟ್ ನಾವು ಇಲ್ಲಿ ಏನು ಮಾಡು, 6 ಮಾರ್ಕ್ಸ್ ಕ್ವಶನ್. ಸೊ 6 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ ಬರುತ್ತಾ ಅಂತ ನೋಡಬೇಕು. ಸೊ 6 ಮಾರ್ಕ್ಸಿಗೆ ಏನು ಬರುತ್ತಾ, ನಾವು ಆವಾಗಲೇ ನೋಡಿದ್ವಿ ಫಸ್ಟ್ ಚಾಪ್ಟ್ರಲ್ಲಿ NPSR ಅಂತ ಬಂತು. ಸೊ ವಾಟ್ ಈಸ್ NPSR? NPSR ಈಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಈ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಯಾವ ಥರ ಕಂಡುಹಿಡಿಯೋದು, ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿ ಏನು ಮಾಡು, ಈ ಲೆಸನಲ್ಲಿ ತಿಳ್ಕೊಂಡು ಜಸ್ಟ್ ಏನು ಮಾಡು, ಪ್ರಾಬ್ಲಮನ್ನು ಯಾವ ಥರ ಸಾಲ್ವ್ ಮಾಡ್ಕೊತ ಹೋಗೋದು ಅಂತ ನೋಡು. ಸೊ ಫಸ್ಟ್ ನೋಡಿರಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ, ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ ನೋಡಿರಿ, ಇನ್ ವಿಚ್ ದ ಓಲ್ಡ್ ಆ್ಯಂಡ್ ನ್ಯೂ ಪಾರ್ಟ್ನರ್ಸ್ ಅಗ್ರಿ ಟು ಶೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಪರ್ಸಂಟೇಜ್ ಇನ್ ಫ್ಯೂಚರ್ ಆಫ್ಟರ್ ದ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್. ಅಂದರೆ ನೋಡಿರಿ, ಈಗೇನು ಓಲ್ಡ್ ಪಾರ್ಟ್ನರ್ಸ್ ಇರ್ತಾರಲ್ಲ ಒಂದು ಕಂಪ್ನಿ ಒಳಗೆ, ಸೊ ಓಲ್ಡ್ ಕಂಪ್ನಿ ಒಂದು ಕಂಪ್ನಿ ಇರ್ತೈತಿ. ಸೊ ಆ ಕಂಪ್ನಿ ಒಳಗೆ ಏನಿರ್ತಾರೆ ರೀ, ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ ಆಲ್ರೆಡಿ. ಸೊ ಅವ್ರು ಏನು ಮಾಡ್ತಾರೆ ರೀ, ಮತ್ತೊಬ್ಬ ಪಾರ್ಟ್ನರನ್ನು ತಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ಫ್ಯೂಚರಲ್ಲಿ ಬರುವಂತಹ ಪ್ರಾಫಿಟ್ ಆ್ಯಂಡ್ ಲಾಭ ಅಥವಾ ನಷ್ಟದಲ್ಲಿ ಪಾಲು ಕೊಡ್ತೀವಿ ಅಂತೇಳಿ ಒಬ್ಬ ಹೊಸ ಪಾರ್ಟ್ನರನ್ನು ಅಡ್ಮಿಟ್ ಮಾಡ್ಕೊಳ್ಳೋದು. ಸೊ ಅವನಿಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀನಂತ ಹೇಳಿರ್ತಾರಲ್ಲ, ಸೊ ಅದನ್ನ ಏನಂತ ಕರಿತೀವಿ ನಾವು, NPSR. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನೋಡಿರಿ, ಹಂಗಂದ್ರೆ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು, NPSRನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು. ಸೊ NPSR ಅಂದರೆ ನ್ಯೂ ಶೇರ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ನ್ಯೂ ಪ್ರಾಫಿಟ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಸೊ ಈ ಥರ ಇದನ್ನೇನು ಮಾಡ್ಕೋಬೇಕು, ನಾವು ಯೂಸ್ ಮಾಡಿಕೊಂಡು NPSRನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನೋಡಿರಿ, ನ್ಯೂ ಶೇರ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಸೊ ನೋಡಿರಿ, ಶೇರ್ ಸ್ಯಾಕ್ರಿಫೈಸ್ಡ್ ಐತಿ. ಸೊ ಶೇರ್ ಸ್ಯಾಕ್ರಿಫೈಸ್ಡ್ ನೋಡಿರಿ, ಈ ಶೇರ್ ಸ್ಯಾಕ್ರಿಫೈಸ್ಡ್ ಒಳಗೆ ಏನು ಬರ್ತಿರ್ಬೋದು, ಸರೆಂಡರ್ಡ್ ಶೇರು ಬರ್ಬೋದು ಅಥವಾ ಶೇರ್ ಸರೆಂಡರ್ಡು ಬರ್ಬೋದು. ಸೊ ಎರಡದ್ದು ಯಾವುದು ಪರ್ಸಂಟೇಜನ್ನು ನಾವೇನು ಕರಿತೀವಿ, ಶೇರ್ ಸ್ಯಾಕ್ರಿಫೈಸ್ಡ್ ಅಂತ ಕರಿತೀವಿ. ಸೊ ನೋಡಿರಿ, ಫಸ್ಟ್ ಒಂದು ಪ್ರಾಬ್ಲಮನ್ನು ನೋಡೋಣ 6 ಮಾರ್ಕ್ಸಿಗೆ. Ashu and Neetu are partners sharing profits in the ratio of 3:2. They admitted Jyoti as a new partner for 3/10 share which she acquired 2/10 from Ashu and 1/10 from Neetu. Calculate the new profit sharing ratio of Ashu and Neetu and Jyoti. ಸೊ ಅಶು ಆ್ಯಂಡ್ ನೀತು ಅನ್ನೋರು ಏನಾದರೂ ಇಬ್ಬರು ಒಂದು ಕಂಪ್ನಿ ಒಳಗೆ ಕೆಲಸ ಮಾಡತ್ತಾರೆ. ಸೊ ಆ ಕಂಪ್ನಿ ಒಳಗೆ ಕೆಲಸ ಮಾಡ್ಬೇಕಾರೆ ಅವ್ರು ಯಾವ ಅಂದ್ರೆ ಕಂಪ್ನಿ ಒಳಗೆ ಅಂದ್ರೆ ತಮ್ಮದೇ ಒಂದು ಕಂಪ್ನಿ ಐತಿ. ಆ ಕಂಪ್ನಿ ಒಳಗೆ ಏನು ಮಾಡ್ಯಾರ, ಅವರು 3:2 ಏನು ಮಾಡ್ಯಾರು, ತಮ್ಮ ಪ್ರಾಫಿಟ್ಸ್ಗಳನ್ನು ಹಂಚಿಕೆ ಮಾಡ್ಕೋತೀವಿ ಅಂಥೇಳಿ ಆ ಕಂಪ್ನಿಯನ್ನು ಶುರು ಮಾಡಿದರು. ದೇ ಅಡ್ಮಿಟೆಡ್ ಜ್ಯೋತಿ ಆ್ಯಸ್ ಅ ನ್ಯೂ ಪಾರ್ಟ್ನರ್. ಸೊ ನೋಡಿರಿ, ಅವ್ರು ಏನು ಮಾಡ್ತಾರೆ, ಜ್ಯೋತಿಯನ್ನು ಹೊಸ ಪಾರ್ಟ್ನರನ್ನು ಏನು ಮಾಡ್ಕೋತಾರೆ, ತಮ್ಮ ಕಂಪ್ನಿ ಒಳಗೆ ಅಡ್ಮಿಟ್ ಅಂದರೆ ಆ್ಯಡ್ ಮಾಡ್ಕೋತಾರೆ. ಸೊ ನೋಡಿರಿ, ಅಕ್ಕಿ ಏನು ಮಾಡ್ತಾಳಂದ್ರೆ 3/10 ಶೇರನ್ನು ನನಗೆ ಕೊಡಬೇಕು. ಅಂದ್ರೆ ಅಶ್ವಿನ್ ಕಡೆಯಿಂದ 2/10
ಆಮೇಲೆ ನೀತು ಕಡೆಯಿಂದ 1/10 ಅಷ್ಟು ಶೇರ್ ಏನು ಮಾಡ್ತಾಳು ಆಕಿಗೆ ಬೇಕು ಅಂತ ಹೇಳಿ ಏನು ಮಾಡ್ತಾರೋ ಆಕಿಯನ್ನು ಅಡ್ಮಿಟ್ ಮಾಡ್ಕೋತಾರೆ, ಆ ಕಂಪ್ನಿ ಒಳಗೆ ಆ್ಯಡ್ ಮಾಡ್ಕೋತಾರೆ. ಸೊ ಕ್ಯಾಲ್ಕುಲೇಟ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಅಶು, ನೀತು ಆ್ಯಂಡ್ ಜ್ಯೋತಿ. ಸೊ ನಾವೀಗ ಏನು ಮಾಡಬೇಕು, ಅಶು, ನೀತು ಆ್ಯಂಡ್ ಜ್ಯೋತಿದು ಏನು ಮಾಡಬೇಕಾಗೈತಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದರೆ NPSR ಕ್ಯಾಲ್ಕುಲೇಷನ್ ಮಾಡಬೇಕಾಗೈತಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಓಲ್ಡ್ ರೇಷಿಯೋ ಆಫ್ ಅಶು ಆ್ಯಂಡ್ ನೀತು. ಸೊ ಅಶು ಆ್ಯಂಡ್ ನೀತು ಐತಿ. ಸೊ ಎಷ್ಟೈತಿ ರೀ, 3:2. ಸೊ 3:2 ಅಂದ್ರೆ ನಾವು ಇದನ್ನ ಏನು ಬರಿತೀವಿ, 3 + 2 = 5. ಸೊ ನೋಡಿರಿ, ಇದನ್ನ ಯಾವ ಥರ ಬರೀದು, 3/5 ರೇಷಿಯೋ 2/5. ಸೊ ಇದೇನಾಯ್ತು ನಮ್ಗೆ 3/5 ರೇಷಿಯೋ 2/5. ಸೊ ನೋಡಿರಿ, ಇದ್ರೊಳಗೆ ನಾವು ಏನು ಮಾಡಬೇಕು, ಜ್ಯೋತಿಷ್ ಶೇರ್, ಜ್ಯೋತಿದು ಎಷ್ಟೈತೆ ನೋಡಿರಿ ಶೇರ, ಜ್ಯೋತಿಷ್ ಶೇರ್. ಸೊ ಜ್ಯೋತಿಷ್ ಶೇರ್ ಎಷ್ಟೈತೆ ರೀ, 3/10. ಸೊ 3/10 ಐತ್ರಿ. ನೆಕ್ಸ್ಟ್ ಇಲ್ಲಿ ಈಗೇನು ಮಾಡ್ಕೋಬೇಕ್ರಿ ನಾವು, ಫಸ್ಟ್ ಒನ್ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಅಶು ಎಷ್ಟೈತ್ರಿ, 2/10. ಸೊ 2/10. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಯಾರ್ದೈತ್ರಿ, ನೀತುದೈತಿ. ಸೊ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ನೀತು ಎಷ್ಟೈತ್ರಿ, 1/10. ಸೊ ನಾವು ಇವಾಗ ಏನು ಮಾಡ್ಬೇಕ್ರಿ, ಅಶು, ಜ್ಯೋತಿ ಆ್ಯಂಡ್ ನೀತುದು ನ್ಯೂ ಶೇರ್ ಏನು ಮಾಡ್ಬೇಕ್ರಿ, ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಅಶೂಸ್ ನ್ಯೂ ಶೇರ್. ಸೊ ಅಶೂಸ್ ನ್ಯೂ ಶೇರ್ ಅಂದರೆ ಇಲ್ಲಿ ನಾವು ಏನು ಮಾಡ್ಬೇಕ್ರಿ, 3 ಓಲ್ಡ್ ರೇಷಿಯೋ ಒಳಗೆ ಏನು ಮಾಡಬೇಕು, ಈ ಓಲ್ಡ್ ರೇಷಿಯೋ ಐತಲ್ಲ, ಈ ಓಲ್ಡ್ ರೇಷಿಯೋ ಒಳಗೆ ನಾವು ಏನು ಮಾಡ್ಬೇಕ್ರಿ, ಈ ಶೇರ್ ಸ್ಯಾಕ್ರಿಫೈಸ್ಡನ್ನು ಏನು ಮಾಡಬೇಕು, ಮೈನಸ್ ಮಾಡ್ಕೋಬೇಕು. ಸೊ ನೋಡಿರಿ, ಇಲ್ಲಿ 3/5 ಐತಿ, 3/5 ಮೈನಸ್ ಫಸ್ಟ್ ಏನೈತ್ರಿ 2/10 ಐತಿ. ಸೊ ಇಲ್ಲಿ 3/5 ಐತಿ, ಇಲ್ಲಿ ಮೈನಸ್ 2/10 ಐತಿ. ಸೊ ನೋಡಿರಿ, ಇಲ್ಲಿ ಡಿನಾಮಿನೇಟರ್ ಏನದವು ಚೇಂಜ್ ಅದಾವೆ. ಸೊ ನಾವು ಇದನ್ನ ಏನು ಮಾಡಬೇಕು, 2/10 ಇದು ಜಾಸ್ತಿ ಐತಿ. ಸೊ ಇದನ್ನ ಏನು ಮಾಡಬೇಕು, ಈ ರೂಪಕ್ಕೆ ತೊಗೊಂಬರ್ಬೇಕು. ಸೊ 3/5 ಐತಿ. ಸೊ ನೋಡಿರಿ, ಇಲ್ಲಿ 3/5 ಇರೋದ್ರಿಂದ 3/5 ಇಂಟು ಇದಕ್ಕೆ ಏನು ಮಾಡ್ಬೇಕ್ರಿ, 2 ಇಂದ ಅಪ್ ಆ್ಯಂಡ್ ಡೌನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿರಿ, 3 2s 6, 5 2s 10. ಸೊ ಎಷ್ಟು ಬಂತು ರೀ, 6/10. ಸೊ ಇದು ಯಾವ ಥರ ಬರ್ತೈತೆ ರೀ, 6/10 ಮೈನಸ್ 2/10. ಸೊ ಇದೇನಾಗುತ್ತೆ ರೀ, ಡಿನಾಮಿನೇಟರ್ ಸೇಮ್ದವು. ಸೊ 10 ಮೇಲೆ 6 ಮೈನಸ್ 2. ಸೊ ಎಷ್ಟು ಬಂತು ರೀ, 6 ಮೈನಸ್ 10 ಅಂದರೆ 4/10. ನೆಕ್ಸ್ಟ್ ನೋಡಿರಿ, ನೀತೂಸ್ ನ್ಯೂ ಶೇರ್. ಸೊ ನೀತುದು ಎಷ್ಟೈತಿ ರೀ, 2/5 ಐತಿ. ಸೊ 2/5 ಮೈನಸ್ 1/10 ಐತಿ. ಸೊ 1/10 ಇರೋದ್ರಿಂದ ಇದನ್ನು ಏನು ಮಾಡ್ಕೋಬೇಕ್ರಿ, ಸೇಮ್ ಇದೇ ಥರ ಮಾಡ್ಕೋಬೇಕು, 2/5 ಇಂಟು 2/2. ಸೊ 2 2s 4, 5 2s 10. ಸೊ ಇದೇನಾಗ್ತೈತೆ ನೋಡಿರಿ, 4/10 ಮೈನಸ್ 1/10. ಸೊ ಈಕ್ವಲ್ ಟು 10, 4 ಮೈನಸ್ 1. ಸೊ ಇವಾಗ ಎಷ್ಟು ಬರ್ತೈತೆ ರೀ, 3/10. ಸೊ ಇದೇನು ಬಂತು ರೀ, 3/10. ನೆಕ್ಸ್ಟ್ ನೋಡಿರಿ, ಇನ್ಯಾರ್ದ್ರಿ, ಜ್ಯೋತಿಸ್. ಸೊ ಜ್ಯೋತಿಸ್ ನ್ಯೂ ಶೇರ್ ಎಷ್ಟೈತೆ ರೀ, 3/10. ಎಷ್ಟೈತೆ ರೀ, 3/10. ಸೊ 3/10
10. ಸೊ ನೋಡ್ರಿ, ಆದ್ದರಿಂದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಅಶು, ನೀತು ಆ್ಯಂಡ್ ಜ್ಯೋತಿ ಈಕ್ವಲ್ ಟು ಎಷ್ಟೈತೆ ನೋಡ್ರಿ. ಫಸ್ಟ್ ಒನ್ ಎಷ್ಟೈತೆ ರೀ, 4/10. ಸೊ ಇದು ನೋಡ್ರಿ, ಸಾರಿ ಎಷ್ಟು ಬರ್ತೈತೆ ರೀ, ಇದು 4/10. ಫಸ್ಟ್ ಒನ್ನು 4/10 ರೇಷಿಯೋ. ನೆಕ್ಸ್ಟ್ ನೋಡ್ರಿ 3/10 ರೇಷಿಯೋ 3/10. ಸೊ ಈಕ್ವಲ್ ಟು ಡಿನಾಮಿನೇಟರ್ ಎಲ್ಲ ಸೇಮ್ ಅದಾವ್ರಿ. ಸೊ ಇದನ್ನೇನು ಮಾಡು, ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡಿನಾಮಿನೇಟರ್ ಬಿಡ್ನು 4:3:3. ಸೊ ಇದೇನಾಯ್ತು ರೀ, ಅಶು, ನೀತು ಆ್ಯಂಡ್ ಜ್ಯೋತಿಸ್ದು ಏನೈತೆ ರೀ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಯ್ತು ರೀ. ಸೊ ಇಲ್ಲಿ ಏನು ಮಾಡಿದ್ರು, ನಮ್ಗೆ ಓಲ್ಡ್ ರೇಷಿಯೋ ಮತ್ತು ಶೇರ್ ಸ್ಯಾಕ್ರಿಫೈಸ್ಡ್, ನಮಗಿಲ್ಲಿ ಏನು ಮಾಡಿದರು, ಓಲ್ಡ್ ರೇಷಿಯೋನು ಕೊಟ್ಟಿದ್ದರು ಪಾರ್ಟ್ನರ್ಸ್ದು. ಸೊ ಇಲ್ಲಿ ಶೇರ್ ಸ್ಯಾಕ್ರಿಫೈಸ್ಡನ್ನು ಕೊಟ್ಟಾರು. ಸೊ ಈಗ ಕೊಟ್ಟಿರುವಂಥ ನಮ್ಗೆ ಆಲ್ರೆಡಿ ಕೊಟ್ಟಿರುವಂತಹ ಶೇರ್ ಸ್ಯಾಕ್ರಿಫೈಸ್ಡ್ ಮತ್ತು ಓಲ್ಡ್ ರೇಷಿಯೋದಿಂದ ನಾವೇನು ಮಾಡಿದ್ವಿ, ನ್ಯೂ ಶೇರನ್ನು ಕಂಡಿಡಿದ್ವಿ. ಇನ್ನು ನೆಕ್ಸ್ಟ್ ನೋಡ್ರಿ, ಈಗ ಶೇರ್ ಸ್ಯಾಕ್ರಿಫೈಸ್ಡ್ ಕೊಟ್ಟಿದ್ರು. ಸೊ ಈಗ ಏನು ಮಾಡಿದ್ರು, ನಮ್ಗೆ ಸ್ಯಾಕ್ರಿಫೈಸ್ಡ್ ಅಂದ್ರೆ ನಮ್ಗೆ ಏನು ಮಾಡಿದರು, ಭಿನ್ನರಾಶಿಯೊಳಗೆ ಕೊಟ್ಟಿದ್ರು. ಸೊ ಇನ್ನು ನೆಕ್ಸ್ಟ್ ನೋಡ್ರಿ, ಮತ್ತು ರೇಷಿಯೋ ಸ್ಯಾಕ್ರಿಫೈಸ್ಡ್ ರೇಷಿಯೋ ಕೊಟ್ಟಾಗ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ಡ್ ರೇಷಿಯೋ. ಸೊ ಈ ಥರ ಕೊಟ್ಟಾಗ ಯಾವ ಥರ NPSRನ್ನು ಕ್ಯಾಲ್ಕುಲೇಷನ್ ಮಾಡೋದು ಅಂಥೇಳಿ ಏನು ಮಾಡೋದು ನಾವು ನೋಡೋಣ್ರಿ. ಸೊ ನೋಡ್ರಿ, ಸೆಕೆಂಡ್ ಒನ್ ಕ್ವಶನ್, ಪ್ರಕಾಶ್ ಆ್ಯಂಡ್ ಆಕಾಶ್ ಆರ್ ಪಾರ್ಟ್ನರ್ಸ್ sharing profits and losses in the ratio 3:2. They admitted Ramesh into the partnership, giving him 1/5 share which he acquires from Prakash and Akash 2:1 ratio. Calculate the new profit sharing ratio. ಸೊ ಇಲ್ಲಿ ಏನು ಮಾಡ್ಯಾರ ನೋಡ್ರಿ, ಅವಾಗಲೇ ನಮ್ಗೆ ಇಲ್ಲಿ ಏನು ಕೊಟ್ಟಿದ್ರು, ಈ ಥರ ಕೊಟ್ಟಿದ್ರು. ಈ ಥರ ಅವ್ರು ಏನು ಮಾಡಿದರು, ಶೇರ್ ಸ್ಯಾಕ್ರಿಫೈಸ್ಡನ್ನು ಕೊಟ್ಟಿದ್ರು. ಬಟ್ ಇಲ್ಲಿ ಏನು ಕೊಟ್ಟಾರ್ರಿ, ಸ್ಯಾಕ್ರಿಫೈಸ್ ರೇಷಿಯೋ ರೂಪದೊಳಗೆ ಕೊಟ್ಟಾರು. ಸೊ ರೇಷಿಯೋ ರೂಪದೊಳಗೆ ಕೊಟ್ಟಾಗ ನಾವು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೋಡೋಣ್ರಿ. ಸೊ ಇಲ್ಲಿ ಏನು ಮಾಡ್ಯಾರ್ರಿ, ಸ್ಯಾಕ್ರಿಫೈಸ್ ರೇಷಿಯೋ ಈ ಥರ ಕೊಟ್ಟಾರ್ರಿ. ರೇಷಿಯೋ ಒಳಗೆ ಫಾರ್ಮುಲಾ ಚೇಂಜ್ ಮಾಡಬೇಕಾ? ನೋ, ಫಾರ್ಮುಲಾ ಸೇಮ್. ಬಟ್ ಇದನ್ನ ಏನು ಮಾಡಬೇಕು, ರೇಷಿಯೋ ರೂಪದೊಳಗೆ ಕೊಟ್ಟಿರುವಂಥದ್ದನ್ನು ನಾವೇನು ಮಾಡಬೇಕು, ಭಿನ್ನರಾಶಿ ರೂಪದೊಳಗೆ ತೊಗೊಂಡು ಏನು ಮಾಡ್ಬೇಕು ರೀ, ಬಿಡಿಸ್ಕೊತಾ ಹೋಗಬೇಕು. ಸೊ ಕ್ಯಾಲ್ಕುಲೇಷನ್ ಮಾಡ್ಕೊತಾ ಹೋಗುನು ನೋಡ್ರಿ. ನ್ಯೂ ಶೇರ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಸೊ ಫಸ್ಟ್ ನೋಡ್ರಿ, ಓಲ್ಡ್ ರೇಷಿಯೋ ಆಫ್ ಪ್ರಕಾಶ್ ಆ್ಯಂಡ್ ಆಕಾಶ್. ಸೊ ನೋಡ್ರಿ, 3:2 ಐತಿ. 3:2 3 + 2 = 5. ಸೊ ಇದೇನು ಬರ್ತೈತೆ ರೀ, 3/5 ರೇಷಿಯೋ 2/5. ಸೊ ಇದೇನೈತೆ ರೀ, ಫಸ್ಟ್ ಬಂತು. ಸೊ ಇನ್ನು ನೋಡ್ರಿ, ನೆಕ್ಸ್ಟ್ ರಮೇಶಸ್ ಸೇರ್. ಸೊ ರಮೇಶಸ್ ಸೇರ್ ಎಷ್ಟೈತೆ ರೀ, 1/5 ಐತಿ. ಸೊ ರಮೇಶ್ ಶೇರ್ ಇದೇನೈತೆ ರೀ, 1/5 ಐತಿ. ಸೊ ಈಗ 1/5 ಐತಿ. ನೆಕ್ಸ್ಟ್ ನೋಡ್ರಿ, ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಪ್ರಕಾಶ್ ಆ್ಯಂಡ್ ಆಕಾಶ್. ನೆಕ್ಸ್ಟ್ ನೋಡ್ರಿ, ಸ್ಯಾಕ್ರಿಫೈಸ್ಡ್ ರೇಷಿಯೋ ಆಫ್ ಪ್ರಕಾಶ್ ಆ್ಯಂಡ್ ಆಕಾಶ್. ಸೊ ಪ್ರಕಾಶ್ ಆ್ಯಂಡ್ ಆಕಾಶ್, ಸೊ ಎಷ್ಟೈತಿ ನೋಡ್ರಿ, 2:1 ಐತಿ. ಸೊ 2:1, 2 + 1 3
ಸೊ ಇದೇನಾಗ್ತೈತಿ 2/3 ರೇಷಿಯೋ 1/3. ಸೊ ನಮ್ಗೆ ಇವಾಗ ಏನಾಯಿತು ಈ ಥರ ಸಿಕ್ತು. ಸೊ ಇನ್ನು ನೋಡ್ರಿ ನಾವು ಇದನ್ನೇನು ಮಾಡ್ಕೋಬೇಕು, ಶೇರ್ ಸ್ಯಾಕ್ರಿಫೈಸ್ ರೇಷಿಯೋ ರೂಪದಲ್ಲಿ ಕೊಟ್ಟಾರ, ಇದನ್ನ ಏನು ಮಾಡ್ಕೋಬೇಕು ನಾವು ಶೇರ್ ಸ್ಯಾಕ್ರಿಫೈಸ್ಡಿಗೆ ಏನು ಮಾಡಬೇಕು, ಕನ್ವರ್ಟ್ ಮಾಡ್ಕೋಬೇಕು. ಸೊ ಯಾವ ಥರ ಮಾಡ್ಕೋಬೇಕು, ಹೌ ವಿ ಡಿಡ್ ಇಟ್, ಶೇರ್ ಸ್ಯಾಕ್ರಿಫೈಸ್ಡ್. ಸೊ ನೋಡ್ರಿ ಫಸ್ಟ್ ಏನು ಮಾಡ್ಕೋಬೇಕು ನಾವು, ಶೇರ್ ಸ್ಯಾಕ್ರಿಫೈಸ್ಡ್ ಈಕ್ವಲ್ ಟು ಶೇರ್ ಸ್ಯಾಕ್ರಿಫೈಸ್ಡ್ ಈಕ್ವಲ್ ಟು ಏನು ಬರ್ತೈತೆ ರೀ, ಸ್ಯಾಕ್ರಿಫೈಸ್ ರೇಷಿಯೋ ಇಂಟು ಏನು ಬರ್ತೈತೆ ರೀ ನಮ್ಗೆ, ನ್ಯೂ ಪಾರ್ಟ್ನರ್ಸ್ ಶೇರ್. ಸೊ ನೋಡ್ರಿ ನ್ಯೂ ಪಾರ್ಟ್ನರ್ಸ್ ಶೇರ್. ಸೊ ನೋಡ್ರಿ ಫಸ್ಟ್ ಯಾರ್ದ್ರಿ, ಪ್ರಕಾಶ್ ಸ್ಯಾಕ್ರಿಫೈಸ್. ಸೊ ಪ್ರಕಾಶ್ ಸ್ಯಾಕ್ರಿಫೈಸ್. ಸೊ ನೋಡ್ರಿ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟೈತ್ರಿ, 2/3 ಐತಿ. ಸೊ 2/3 ಇಂಟು ನ್ಯೂ ಪಾರ್ಟ್ನರ್ಸ್ ಶೇರ್ ಎಷ್ಟೈತ್ರಿ, 1/5 ಐತಿ. ಸೊ 1/5. ಸೊ ಇದು ಎಷ್ಟಾಗ್ತೈತಿ ನೋಡ್ರಿ, 2 1 2, 5 3 15. ಸೊ ಇದೇನೈತ್ರಿ ಪ್ರಕಾಶ್ದ ಸ್ಯಾಕ್ರಿಫೈಸ್ ಸಿಕ್ತು. ನೆಕ್ಸ್ಟ್ ನೋಡ್ರಿ ಇನ್ಯಾರ್ದ್ರಿ, ಸೆಕೆಂಡ್ ಒನ್ನ ಆಕಾಶ್ ಸ್ಯಾಕ್ರಿಫೈಸ್. ಸೊ ಆಕಾಶ್ ಸ್ಯಾಕ್ರಿಫೈಸ್ 1/3 ಐತ್ರಿ. ಸೊ 1/3 ಇಂಟು 1/5. ಸೊ ಇದೇನಾಗ್ತೈತೆ ರೀ, 1 × 1 1, 5 × 3 15. ಸೊ 1/15. ಸೊ ಇನ್ನು ನೋಡ್ರಿ ನೆಕ್ಸ್ಟ್ ನಾವೀಗ ಏನು ಕಂಡುಹಿಡಿಬೇಕು, ಪ್ರಕಾಶ್ ನ್ಯೂ ಶೇರ್. ನಮ್ಗಿವಾಗ ಏನು ಸಿಕ್ಕು, ಸ್ಯಾಕ್ರಿಫೈಸ್ ಸಿಕ್ಕು. ಸೊ ಸ್ಯಾಕ್ರಿಫೈಸ್ಡ್ ಸಿಗಾನ ನಾವು ಇವಾಗ ಏನು ಮಾಡ್ಬೇಕು ರೀ, ನ್ಯೂ ಶೇರ್ ಕಂಡು ಹಿಡ್ಕೋಬೇಕು. ಸೊ ನ್ಯೂ ಶೇರ್ ಪ್ರಕಾಶ್ ನ್ಯೂ ಶೇರ್. ಸೊ ಪ್ರಕಾಶಸ್ ನ್ಯೂ ಶೇರ್ ಈಕ್ವಲ್ ಟು ಏನೇನು ಮಾಡ್ಬೇಕು ರೀ ನಾವು, ಪ್ರಕಾಶ್ ನ್ಯೂ ಶೇರ್ ಅಂದರೆ ಓಲ್ಡ್ ರೇಷಿಯೋ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಐತಿ. ಸೊ ಓಲ್ಡ್ ರೇಷಿಯೋ ಎಷ್ಟೈತಿ ರೀ, 3/5 ಐತಿ. 3/5 ಮೈನಸ್ ಎಷ್ಟು ಬರ್ಬೇಕು ರೀ, 2/15. ಸೊ 2/15 ಐತ್ರಿ. ನಾವು ಹೇಳಿದ್ವಿ ಇಲ್ಲಿ ನೋಡ್ರಿ ಡಿನಾಮಿನೇಟರ್ ಏನೈತ್ರಿ, ಈ ಕಡೆ ಜಾಸ್ತಿ ಐತಿ. ಸೊ ಇದನ್ನ ಏನು ಮಾಡ್ಬೇಕು, ಇದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಸೊ 3/5 ಇಂಟು ಏನು ಮಾಡ್ಕೋಬೇಕು ರೀ, ಅಪ್ ಆ್ಯಂಡ್ ಡೌನ್ ಅಂದರೆ ಡಿನಾಮಿನೇಟರ್ಗೆ 3 3s ಇದು ಮಾಡ್ಬೇಕು ರೀ, ಮಲ್ಟಿಪಲ್ ಮಾಡ್ಬೇಕು. 3 3s 9, 5 3s 15. ಸೊ ಈಗೇನಾಯ್ತು ರೀ, ಇದು 9/15 ಮೈನಸ್ 2/15. ಸೊ ನೋಡಿರಿ 9/15 ಮೈನಸ್ 2/15. ಸೊ ನೋಡಿರಿ ಇಲ್ಲಿಂದು ಡಿನಾಮಿನೇಟರ್ ಸೇಮ್ ದವು. ಸೊ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 15 ಇಟ್ಕೊಳ್ಳು ಮೇಲೆ 9 - 2. 9 - 2. ಸೊ 9 - 2 ಅಂದರೆ ಇಲ್ಲಿ ನೋಡ್ರಿ ಈಗೇನು ಮತ್ತು 9 - 2 ಅಂದರೆ 7/15. ಇದು ಯಾರ್ದ್ರದ್ರಿ, ಪ್ರಕಾಶ್ ನ್ಯೂ ಶೇರ್ ಬಂತು. ಇನ್ನು ನೆಕ್ಸ್ಟ್ ಯಾರ್ದು ಕಂಡು ಹಿಡಿಬೇಕು ರೀ, ಆಕಾಶ್ ನ್ಯೂ ಶೇರ್. ಸೊ ಸೆಕೆಂಡ್ ಒನ್ ಆಕಾಶ್ ನ್ಯೂ ಶೇರ್. ಸೊ ಆಕಾಶ್ ನ್ಯೂ ಶೇರ್ ಅಂದರೆ ಏನೇನು ಬರ್ತೈತೆ ರೀ, ಆಕಾಶ್ ಓಲ್ಡ್ ರೇಷಿಯೋ ಎಷ್ಟೈತೆ ರೀ, 2/5 ಐತಿ. ಸೊ 2/5 ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಎಷ್ಟೈತೆ ರೀ, ಆಕಾಶದ 1/15 ಐತಿ. ಸೊ 1/15. ಇಲ್ಲಿ ಸೇಮ್ ರೀ. ಇವಾಗ ಏನು ಮಾಡಬೇಕು, ಈ 2/5 ಈ 15ಗೆ ಆಗುವಂಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ 2/5 ಇಂಟು ನೋಡಿರಿ ಎಷ್ಟು ಬರ್ತೈತೆ ರೀ, ಇಲ್ಲಿ ನಾವು ಏನು ಮಾಡ್ಕೋಬೇಕು ರೀ, ಇಲ್ಲಿ 3 3s. ಸೊ 3 3s 3 2s 6, 5 3s 15. ಸೊ ಇದೇನು ಬತ್ರಿ 6/15 ಮೈನಸ್ 1/15.
ಸೊ ನೋಡಿ ಡಿನಾಮಿನೇಟರ್ ಸೇಮ್ ದವು 15 ಮೇಲೆ 6 ಮೈನಸ್ 1 ಈಕ್ವಲ್ ಟು 5/15. ನೆಕ್ಸ್ಟ್ ನೋಡ್ರಿ ಯಾರ್ದಿನ್ರಿ ರಮೇಶ್ ಶೇರ್. ಸೊ ರಮೇಶಂದು ಏನೈತ್ರಿ ಶೇರ್ ಐತಿ. ಸೊ 3 ರಮೇಶ್ ಶೇರ್. ಸೊ ರಮೇಶ್ ಶೇರ್ ನ್ಯೂ ಶೇರ್. ಸೊ ರಮೇಶ್ ನ್ಯೂ ಶೇರ್ ಎಷ್ಟೈತ್ರಿ 1/5 ಐತಿ. ಸೊ 1/5 ಇದನ್ನು ನಾವು ಏನು ಮಾಡ್ಬೇಕ್ರಿ ಈ 15 ರೂಪಕ್ಕೆ ತೊಗೊಂಬರ್ಬೇಕು. ಸೊ ಇದು ನೋಡ್ರಿ ಯಾವ ಥರ ಥರದ್ದು 1/5 ಇಂಟು 3/3 ಈಕ್ವಲ್ ಟು 3 1 3 5 3 15. ಸೊ ಇದು ಎಷ್ಟು ಬಂತು ರೀ ನಮ್ಗೆ 3/15 ಬಂತು. ಸೊ ಆದ್ದರಿಂದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಪ್ರಕಾಶ್, ಆಕಾಶ್ ಆ್ಯಂಡ್ ರಮೇಶ್. ಸೊ ನೋಡ್ರಿ ಎಷ್ಟೆಷ್ಟು ಬಂತು ನಮ್ಮದು. ಫಸ್ಟ್ ಒಂದು 7/15 ರೇಷಿಯೋ 5/15 ರೇಷಿಯೋ 3/15. ಸೊ ಇವಾಗ ನೋಡ್ರಿ ಡಿನಾಮಿನೇಟರ್ ಎಲ್ಲ ಎಂದವು ಸೇಮ್ ಅದಾವ್ರಿ. ಸೊ ಡಿನಾಮಿನೇಟರನ್ನು ಬಿಡುನು. ನೆಕ್ಸ್ಟ್ ಇಲ್ಲಿ ಏನು ಮಾಡೋನು ಜಸ್ಟ್ ಇದನ್ನಷ್ಟೇ ಇದು ಮಾಡ್ಕೊಂಡ್ರಿ. ಸೊ ಇವಾಗ ಏನಾಗ್ತೈತೆ ನೋಡ್ರಿ 7/5/3. ಸೊ ಇದೇನೈತ್ರಿ ಸ್ಯಾಕ್ರಿಫೈಸಿಂಗ್ ರೇಷಿಯೋ, ಸಾರಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಈ ಥರ ಏನು ಮಾಡಬೇಕು ರೀ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಎಷ್ಟು ಈಸಿ ಅದಾವೆ ನೋಡ್ರಿ ಪ್ರಾಬ್ಲಮ್ಸ್ 6 ಮಾರ್ಕ್ಸಿಗೆ. ಟೋಟಲ್ ಈ ಚಾಪ್ಟ್ರಿಂದ ಎಷ್ಟು ಮಾರ್ಕ್ಸ್ ಬರ್ತಂತ ಹೇಳಿದ್ರಿ 8 ಮಾರ್ಕ್ಸ್. ಸೊ 8 ಮಾರ್ಕ್ಸ್ ಒಳಗೆ 2 ಮಾರ್ಕ್ಸ್ 1 ಮಾರ್ಕ್ಸಿನೂ 2 ಬರ್ತಾವೆ ಕ್ವಶನ್ಸ್ ರೀ. ಒಂದು ಏನಾಗ್ತೈತಿ ರೀ 6 ಮಾರ್ಕ್ಸಿಂದ ಬರ್ತೈತಿ. ಸೊ ಈ ಥರ ನಾವು ಏನು ಮಾಡಬೇಕು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ NPSR ಅನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಭಾಳ ಅಂದ್ರೆ ಭಾಳ ಈಸಿ ಪ್ರಾಬ್ಲಮ್ಸ್ ಅದಾವೆ ರೀ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಯಾರಿಗಾದರೂ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋದಿದ್ರೆ ಕಮೆಂಟ್ ಸೆಕ್ಷನಿಗೆ ತಿಳಿಸ್ರಿ. ಸೊ ಆನ್ಲೈನ್ ಕ್ಲಾಸಲ್ಲಿ ನಾನು ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ ಭಾಳ ಜನ ಜಾಯ್ನ್ ಅದಾರೆ. ನೀವು ಜಾಯ್ನ್ ಆಗೋರಿದ್ರೆ ಹೇಳಿರಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.